ನನ್ನ ದೃಷ್ಟಿಯಲ್ಲಿ ಇಬ್ಬರು ಒಳ್ಳೆ ಪತ್ರಕರ್ತರಾಗ್ಬೋದು. ಒಬ್ಬರು ಮನೆಯಿಂದ ಹೊರಗೆ ಹಾಕಿದವರು, ಇನ್ನೊಬ್ಬರು ಅತ್ಯಂತ ಶ್ರೀಮಂತರಾಗಿರ್ಬೋದು. ಅವ್ರ ಮನೆಗೆ ಅವರಿಂದ ಏನು ಬೇಕಾಗೇ ಇರಲ್ಲ, ಅಂಥವರು ಪತ್ರಕರ್ತರು. ನನ್ನ ದೃಷ್ಟಿಯಲ್ಲಿ ಪತ್ರಕರ್ತ ಹೇಗೆ ಅಂದರೆ ಒಂದು ಬೀದಿ ನಾಯಿ ಇದ್ದಂಗೆ. ಬೀದಿ ನಾಯಿ ಸುಮ್ಮನೆ ಕೂತಿರಲ್ಲ ಅದು. ಈ ರಸ್ತೆಯಿಂದ ಆ ರಸ್ತೆಗೆ ಓಡುತ್ತೆ, ಆ ರಸ್ತೆಯಿಂದ ಈ ರಸ್ತೆ ಓಡುತ್ತೆ. ಕೆಲಸ ಇದೆಯೋ ಬಿಟ್ಟಿದೆಯೋ, ಎಲ್ಲೆಲ್ಲಿ ವಾಸನೆ ಇದೆ ಅಲ್ಲಿಗೆಲ್ಲ ಓಡುತ್ತಾನೇ ಇರುತ್ತೆ. ಆ ಥರ ಪತ್ರಕರ್ತ ಸುದ್ದಿಗೋಸ್ಕರ ವಾಸನೆ ಹಿಡ್ಕೊಂಡು ಓಡಾಡ್ತಾನೇ ಇರ್ತಾನೆ. ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದು 1975, 74, 75. ಆಗ ತುರ್ತು ಪರಿಸ್ಥಿತಿ ಕಾಲ. ಹಾಸನದಲ್ಲಿ ಅವಾಗ ತಾನೇ ಹಾಲಿನ ಡೈರಿ ಕಮೆನ್ಸ್ ಆಗಿತ್ತು. ಆ ಹಾಲಿನ ಡೈರಿಯಲ್ಲಿ ಕರೆಂಟು ಅವಾಗವಾಗ ಹೋಗೋದು. ಹಾಲು ಕೆಟ್ಟೋಯ್ತು ಒಂದು ಸರಿ. ಆ ಕೆಟ್ಟಿರೋ ಹಾಲನ್ನೇ, ಒಡೆದ ಹಾಲನ್ನೇ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆಲ್ಲ ಕೊಟ್ಬಿಟ್ಟಿದ್ರು. ನಾವು ಪತ್ರಿಕೆಯೆಲ್ಲ ಹಾಕ್ಬಿಟ್ವಿ, ಒಡೆದ ಹಾಲು ರೋಗಿಗಳಿಗೆ ಅಂತ. ದೊಡ್ಡ ಸುದ್ದಿ ಆಯಿತು, ಗಲಾಟೆ ಆಯಿತು. ಅವ್ರು ನಮಗೆ ನೋಟಿಸ್ ಕೊಟ್ಟರು. ಎಡಿಟರ್ನ ಯಾಕೆ ಬಂಧನ ಮಾಡಬಾರ್ದು ಅನ್ನೋವರೆಗೂ ಹೋಯಿತು. ಎದುರುಗಡೆ ನೋಡಿದ್ದನ್ನೆಲ್ಲ ಬರೆಯೋಕ್ಕಾಗಲ್ಲ, ಕೇಳಿದ್ದನ್ನೆಲ್ಲ ಬರೆಯೋಕ್ಕಾಗಲ್ಲ. ನೋಡಬೇಕು, ಕೇಳಬೇಕು, ನಾವೇ ಅದನ್ನು ಪರೀಕ್ಷಿಸ್ಕೊಳ್ಬೇಕು. ಹಾಗಾದರೆ ಪತ್ರಿಕೋದ್ಯಮ ಅದಕ್ಕೊಂದು ನೆಲೆ, ಬೆಲೆ ಬರುತ್ತೆ. ನನ್ನ ದೃಷ್ಟಿಯಲ್ಲಿ ಇಬ್ಬರು ಒಳ್ಳೆ ಪತ್ರಕರ್ತರಾಗ್ಬೋದು. ಒಬ್ಬರು ಮನೆಯಿಂದ ಹೊರಗೆ ಹಾಕಿದವರು, ಮನೆಗೆ ಅವ್ರ ಲೆಕ್ಕಕ್ಕೆ ಇರಲ್ಲ, ಅವರು ಒಳ್ಳೆ ಪತ್ರಕರ್ತರಾಗ್ಬೋದು. ಯಾಕೆಂದರೆ ಅವ್ರ ಮನೆಗೆ ಹೋಗಬೇಕಂತಿಲ್ಲ. ಆಮೇಲೆ ಅವರಿಗೆ ಹಿಂದೆ ಮುಂದೆ ಯಾರೂ ಇರಲ್ಲ, ಅವರೊಬ್ಬರೇ ಇರ್ತಾರೆ. ಹಾಗಾಗಿ ಅವರು ಒಳ್ಳೆ ಪತ್ರಕರ್ತರಾಗ್ಬೋದು. ಇನ್ನೊಬ್ಬರು ಅತ್ಯಂತ ಶ್ರೀಮಂತರಾಗಿರ್ಬೋದು, ಅವ್ರ ಮನೆಗೆ ಅವರಿಂದ ಏನು ಬೇಕಾಗೇ ಇರಲ್ಲ, ಅಂಥವರು ಪತ್ರಕರ್ತರಾಗ್ಬೋದು. ಇವರಿಬ್ಬರು ಸಕ್ಸಸ್ ಆಗ್ತಾರೆ. ನನ್ನ ದೃಷ್ಟಿಯಲ್ಲಿ ಪತ್ರಕರ್ತ ಹೇಗೆ ಅಂದರೆ ಒಂದು ಬೀದಿ ನಾಯಿ ಇದ್ದಂಗೆ. ಬೀದಿ ನಾಯಿ ಸುಮ್ಮನೆ ಕೂತಿರಲ್ಲ ಅದು. ಈ ರಸ್ತೆಯಿಂದ ಆ ರಸ್ತೆಗೆ ಓಡುತ್ತೆ, ಆ ರಸ್ತೆಯಿಂದ ಈ ರಸ್ತೆ ಓಡುತ್ತೆ. ಕೆಲಸ ಇದೆಯೋ ಬಿಟ್ಟಿದೆಯೋ, ಎಲ್ಲೆಲ್ಲಿ ವಾಸನೆ ಇದೆ ಅಲ್ಲಿಗೆಲ್ಲ ಓಡುತ್ತಾನೇ ಇರುತ್ತೆ. ಆ ಥರ ಪತ್ರಕರ್ತ ಸುದ್ದಿಗೋಸ್ಕರ ವಾಸನೆ ಹಿಡ್ಕೊಂಡು ಓಡಾಡ್ತಾನೇ ಇರ್ತಾನೆ. ಅವನು ಎಲ್ಲಿ ಹೋಗ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಯಾಕೆ ಹೋಗ್ತಾನೆ ಅನ್ನೋದು ಗೊತ್ತಾಗಲ್ಲ. ಕೆಲವು ಸರಿ ಅವನು ಅದರಲ್ಲಿ ಯಶಸ್ಸನ್ನು ಕಾಣ್ಬೋದು, ಕೆಲವು ಸರಿ ಯಶಸ್ಸು ಕಾಣದೇ ಇರ್ಬೋದು. ಆದರೆ ಹುಡುಕಾಟ ಅಂತೂ ಪತ್ರಕರ್ತನಿಗೆ ಅಂಟಿದ. ಅದಕ್ಕೆ ಭಾಳ ಸರಿ ಹೇಳ್ತಾರೆ, ಪತ್ರಕರ್ತ ಓದ್ಕೋಬೇಕು, ಚೆನ್ನಾಗಿ ಓದ್ಕೋಬೇಕು, ಆಮೇಲೆ ಸುತ್ತಾಡಬೇಕು. ಎರಡೂ ಯಾರು ಮಾಡ್ತಾರೆ ಅವರಿಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಎಲ್ಲ ಕಡೆಗೂ ಹೋಗಬೇಕು. ಎಷ್ಟೋ ಸರಿ ನೀವು ಜಿಲ್ಲಾ ಪತ್ರಕರ್ತರನ್ನು ನೋಡಿ, ಬೆಳಗ್ಗೆ ಯಾವುದೋ ಮದುವೆ ಮನೆಗೆ ಹೋಗಿರ್ತಾರೆ, ಸಂಜೆ ಸ್ಮಶಾನಕ್ಕೆ ಹೋಗ್ತಾರೆ. ಎರಡೂ ಒಂದೇ ಅವರಿಗೆ, ಅದೇನು ವ್ಯತ್ಯಾಸ ಏನಿರಲ್ಲ. ಒಂದು ಕಡೆ ಗೋಳಾಡ್ತಿರ್ತಾರೆ, ಇನ್ನೊಂದು ಕಡೆ ಮದುವೆ ಸಂಭ್ರಮ ಇರುತ್ತೆ. ಎರಡನ್ನೂ ನೋಡಬೇಕಾಗತ್ತೆ. ಅಂದರೆ ರಾಗದ್ವೇಷಗಳಿಗೆ ಒಳಗಾಗದೆ ನೋಡೋದಿದೆಯಲ್ಲ, ಅದು ನಿಜವಾದ ಪತ್ರಿಕೋದ್ಯಮ. ನಾವು ಇವ್ರು ಬೇಕು ಅವ್ರು ಬೇಕು ಅನ್ನೋದಲ್ಲ. ಆ ಸಂದರ್ಭದಲ್ಲಿ ಯಾರು ಸರಿ ಯಾರು ತಪ್ಪು ಅಷ್ಟೇ. ಧರ್ಮ ನಿರಪೇಕ್ಷತೆ ಅಂತ ಒಂದಿದೆ. ಅದನ್ನು ನಾವು ಇದು ಕೊಡೋ ವ್ಯಾಖ್ಯಾನ ಮಾಡೋವಾಗ ಯಾವುದಕ್ಕೂ ಅಂಟ್ಕೊಳ್ಳೋದು ಅಂತ ಆ ಥರ ಅಲ್ಲ. ಅಂಟಿಯೂ ಅಲ್ಲಿ ನೀವು ಅದನ್ನು ಹುಡುಕಬೇಕು, ಯಾರು ಸರಿ ಯಾರು ತಪ್ಪು. ನನಗೆ ಸಿದ್ದರಾಮಯ್ಯ ಬಹಳ ಸ್ನೇಹಿತರು, ನಿಜ. ಮೂಡಾ ಕೇಸಲ್ಲಿ ತಪ್ಪು ಮಾಡಿದ್ದಾರೆ. ನನಗೆ ಸ್ನೇಹಿತರು ಅಂತ ಸುಮ್ಮನೆ ನಾ ಇರಬಾರ್ದು, ಅಥವಾ ಅವರು ಮಾಡಿದ್ದೆಲ್ಲ ಸರಿ ಅನ್ನೋ ಅಭಿಮಾನನೂ ಬೇಡ. ಆ ಕಾಲಕ್ಕೆ ಅವ್ರು ಮಾಡಿದ್ದು ಸರಿನಾ ಅಲ್ವಾ, ಅದು ಪತ್ರಕರ್ತನ ಕೆಲಸ. ವ್ಯಕ್ತಿ ಆರಾಧನೆ ಪತ್ರಕರ್ತರಿಗೆ ಸಲ್ಲದು. ವ್ಯಕ್ತಿ ಎಷ್ಟೇ ಒಳ್ಳೆಯವನಿದ್ರೂ ಅವನ ದೌರ್ಬಲ್ಯಗಳು ಇದ್ದೇ ಇರುತ್ತೆ. ಈ ದೃಷ್ಟಿಯಿಂದ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಓದಿದೆ. ಅಂದರೆ ನಾನು ಕನ್ನಡ
ಇದನ್ನು ಮಾಡಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೊದಲ ಆ, ತಂಡದಲ್ಲಿ ನಾನು ಪತ್ರಿಕೋದ್ಯಮ ಆಗಿದ್ದೆ. ನನಗೆ ಪಾಠ ಮಾಡಿದವರು ಖಾದ್ರಿ ಶಾಮಣ್ಣ, ಆರ್ ಅರವಿಂದಂ, ವೈದ್ಯನಾಥನ್ ಅಂತ ಅವರೆಲ್ಲ ಬಹಳ ಆಯಾ ಅವರ ಕ್ಷೇತ್ರಗಳಲ್ಲಿ ಭಾಳ ಪರಿಣಿತರು ಅವರು. ಕನ್ನಡ ಪತ್ರಿಕೋದ್ಯಮ ನಾನು ಬಯಸಿದ್ದು, ನಾನು ಅದನ್ನು ತಗೋಬೇಕು ಅಂತಲೇ ಬ್ಯಾಂಕ್ ಕೆಲಸನೂ ಬಿಟ್ಟೆ. ಆಮೇಲೆ ಲೆಕ್ಚರರ್ ಪೋಸ್ಟು ಬಂದಿತ್ತು, ನನ್ನ ಫ್ರೆಂಡ್ಸ್ ಎಲ್ಲ ಲೆಕ್ಚರರ್ ಆಗಿದ್ದರು. ಆದರೆ ನನಗೆ ಈ ಪತ್ರಿಕೋದ್ಯಮದ ಹುಚ್ಚು ಅಂತಲೇ ಹೇಳಬೇಕು. ನಮ್ಮ ಮನೇಲಿ ಯಾರೂ ಇಷ್ಟಪಟ್ಟಿರಲಿಲ್ಲ ನಾನು ಆಗೋದನ್ನು. ನಾನು ಯಾರಿಗೂ ಕಾಯ್ತಿದ್ದವನು ಅಲ್ಲ. ನನ್ನ ಬದುಕನ್ನು ನಾನು ಕಂಡ್ಕೋಬೇಕು, ನನ್ನ ದಾರಿನೇ ಬೇರೆ. ನಾನು ಸಾಮಾನ್ಯವಾಗಿ ನಡ್ಕೊಂಡು ಹೋಗೋವಾಗ ಏಕಾಂಗಿಯಾಗಿ ಹೋಗ್ತೇನೆ, ಯಾರೂ ಇರಲ್ಲ, ಇರಬೇಕು ಅಂತ ನಾನು ಬಯಸೋದು ಇಲ್ಲ. ಇದು ಒಂಥರ ಪತ್ರಕರ್ತನಿಗೆ ಅನುಕೂಲ ಏನು ಅಂತಂದರೆ, ಇಡೀ ಸಮಾಜವನ್ನು ಅವನು ದೂರದಿಂದ ನೋಡೋದಕ್ಕೆ, ಹತ್ತಿರದಿಂದ ನೋಡೋದಕ್ಕೆ ಎರಡಕ್ಕೂ ಸಾಧ್ಯ ಆಗಿದೆ. ನಮಗೆ ಸಮೀಪ ದೃಷ್ಟಿನೂ ಇರಬೇಕು, ದೂರದೃಷ್ಟಿನೂ ಇರಬೇಕು, ಎರಡೂ ಇರಬೇಕು. ಬಹಳ ಸರಿ ಹೇಳ್ತಾರೆ, ಪತ್ರಕರ್ತರಿಗೇನು ಎಲ್ಲ ಸವಲತ್ತುಗಳು ಸಿಕ್ಕಿಬಿಡುತ್ತೆ, ಅವರೇನು ಭಾಳ ಮುಖ್ಯಮಂತ್ರಿಗೆ ಹತ್ತಿರ ಇರ್ತಾರೆ, ಅವ್ರ ಜೊತೆ ಹತ್ತಿರ ಇರ್ತಾರೆ, ಅವ್ರಿಗೆ ಬೇಕಾದ್ದೆಲ್ಲ ಸಿಗುತ್ತೆ, ಅವರು ಪ್ರಭಾವಶಾಲಿಗಳಾಗಿರ್ತಾರೆ. ನನಗನ್ಸೋದು ಈ ಪ್ರಭಾವಶಾಲಿ ವಲಯ ಇದೆಯಲ್ಲ, ಇದೇ ನಮಗೆ ಶಾಪ. ನಾನು ಈ ಪತ್ರಿಕೋದ್ಯಮಕ್ಕೆ ಬರೋ ಮೂಲ ಉದ್ದೇಶ ಇದ್ದದ್ದು ಆಗ, ಈಗಿಲ್ಲ. ಜಾತಿ ಇಲ್ಲ, ಇದು ನಾವು ಸೇರಿದಾಗ ಯಾವ ಜಾತಿ ಏನು ಅಂತ ಯಾರೂ ಕೇಳ್ತಿಲ್ಲ. ಇನ್ನೊಂದು, ಹಣದ ಪ್ರಭಾವ ಇರಲಿಲ್ಲ. ಪತ್ರಕರ್ತನಾದವನಿಗೆ ನೀವು ಎಷ್ಟು ದುಡ್ಡು ಇಟ್ಕೊಂಡಿದ್ದೀರಿ ಅಂತ ಯಾರೂ ಕೇಳಲ್ಲ. ಯಾಕೆಂದರೆ ಅವ್ರಿಗೆ ಪತ್ರಿಕೆನೇ ಅವನ ಆಸ್ತಿ ಅದು. ಆಮೇಲೆ ಜಾತಿ ಯಾರೂ ಕೇಳಲ್ಲ. ನಮಗೆ ಇರೋದು ಎರಡೇ ಜಾತಿ, ಒಂದು ಗಂಡು ಹೆಣ್ಣು, ಇನ್ನೊಂದು ಸಸ್ಯಾಹಾರಿ ಶಾಕಾಹಾರಿ, ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ವ್ಯತ್ಯಾಸ ಕಾಣಿಸ್ಲೂಬಾರ್ದು. ಆದರೆ ದುರ್ದೈವ, ಈಗ ಪತ್ರಿಕೋದ್ಯಮದಲ್ಲೂ ಇವೆಲ್ಲ ಬಂದುಬಿಟ್ಟಿದೆ. ಯಾವುದು ಬರೋದು ಬೇಡ ಅಂತಿದ್ವೋ ಅದೆಲ್ಲ ಬಂದುಬಿಟ್ಟಿದೆ. ಅದಕ್ಕೆ ಕಾರಣ ಸುಮ್ಮನೆ ಹುಡುಕೋದ್ರಲ್ಲೂ ಉಪಯೋಗ ಇಲ್ಲ, ನಾವು ಕಾರಣ. ಆಮೇಲೆ ಪತ್ರಿಕೋದ್ಯಮಕ್ಕೆ ಬರೋರ ಆಶಯಗಳು ಕೂಡ ಈಗ ಒಂದು ರೀತಿ ಲೌಕಿಕ ಆಗ್ತಾ ಇದೆ. ಅಂದರೆ ನನಗೆ ಕಾರ್ ಬೇಕು, ಬಂಗಲೆ ಬೇಕು, ಆಮೇಲೆ ಆಸ್ತಿ ಮಾಡಬೇಕು, ಈ ಥರದ್ದೆಲ್ಲ ಶುರು ಆಗ್ಬಿಟ್ಟಿದೆ. ಇದರಿಂದ ಏನಾಗುತ್ತೆ, ತಪ್ಪೇನೀಗ ಎಲ್ಲರೂ ದುಡ್ಡು ಮಾಡಲ್ವಾ, ಎಲ್ಲರೂ ಶ್ರೀಮಂತರಾಗಲ್ವಾ? ಆಗ್ತಾರೆ, ಇಲ್ಲ ಅಂತ ನಾನು ಹೇಳೋದು. ವೈದ್ಯರು, ವಕೀಲರು, ಆಮೇಲೆ ಪತ್ರಕರ್ತರು, ಇವರು, ಪೊಲೀಸರು, 4 ಜನ ಇಟ್ಕೋಬೋದು. ಇವರು ಭ್ರಷ್ಟರಾಗಬಾರ್ದು. ಭ್ರಷ್ಟರಾದರೆ ಏನಾಗುತ್ತೆ, ಸಮಾಜ ಕೆಡುತ್ತೆ. ಸಮಾಜದ ರಕ್ಷಣೆ ಮಾಡೋದಕ್ಕೆ ಅವರಿದ್ದಾರೆ ಇವರಿದ್ದಾರೆ ಅಂತೀವಿ, ಅಲ್ಲ. ನೀವು ಹಳ್ಳಿಲಿ ನೋಡಿರ್ಬೋದು, ಒಬ್ಬ ಪತ್ರಕರ್ತ ಅಂದರೆ ಅವನು ಪತ್ರಿಕೆಗೆ ಬರಿತಾನೆ ಅಂತಲ್ಲ, ಆ ಪ್ರವೃತ್ತಿ ಇರೋನು ಒಬ್ಬ ಇದ್ದರೆ ಸಾಕು. ಅದೊಂಥರ ಬಂಡಾಯದ ಧ್ವನಿ ಇದ್ದಂಗೆ ಅದು. ಆಡಳಿತ ನಡೆಸೋರು ಯಾರೇ ಇರಲಿ, ಪಂಚಾಯತಿ ಚೇರ್ಮನ್ ಇರ್ಬೋದು, ಯಾರಾದರೂ, ಅವನು ಬಂದ ಅಂದರೆ ಹೆದರ್ಕೋತಾರೆ. ಹಿಂದೆ ದೇವರಾಜ ಅರಸು ಕಡೂರು ಹತ್ರ ಒಂದು ಯಗಟಿ ಅಂತ ಊರು, ಅಲ್ಲಿಂದ ತುಂಬ ಜನ ಬರವಣಿಗೆಗಾರರು, ಪತ್ರಕರ್ತರು ಎಲ್ಲ ಬಂದಿದ್ದಾರೆ. ಸೂರ್ಯನಾರಾಯಣ ರಾವ್ ಅಂತಿದ್ದರು. ದೇವರಾಜ ಅರಸುಗೆ ಏನೇ ಮೂಗರ್ಜಿ ಹೋದರೆ ಅದು ಇವರೇ ಬರ್ತಾರೆ. ಸೂರ್ಯನಾರಾಯಣ ರಾವ್ ಬರ್ಕೊಟ್ರಾ ಅಂದರೆ, ಒಂದು ಹಳ್ಳಿಯ ಒಂದು ಧ್ವನಿ ಅದು ಪತ್ರಕರ್ತ ಆಗಿರ್ತಾನೆ ಅನ್ನೋದು ಭಾಳ ದೊಡ್ಡದದು. ಅದನ್ನು ನಾವು ಈಗ ಕಳ್ಕೊತಾ ಇದ್ದೀವಿ.
ಯಾಕೆಂದರೆ ಪತ್ರಕರ್ತರು ಅಂದರೆ ಏನು, ಅದು ಕೊಟ್ಬಿಟ್ರೆ ಸಾಕು, ಇದು ಕೊಟ್ಬಿಟ್ರೆ ಸಾಕು ಅನ್ನೋ ಆ್ಯಟಿಟ್ಯೂಡು ಬೆಳೀತಾ ಇದೆ. ಇದು ಒಳ್ಳೆಯದಲ್ಲ. ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದು 1975, 74, 75. ಆಗ ತುರ್ತು ಪರಿಸ್ಥಿತಿ ಕಾಲ. ಆವಾಗ ಪತ್ರಕರ್ತರಲ್ಲಿ, ಹಿರಿಯ ಪತ್ರಕರ್ತರಲ್ಲೇ ಕೆಲವರು ತುರ್ತು ಪರಿಸ್ಥಿತಿ ಒಳ್ಳೆಯದು ಅಂತ ನಂಬಿದ್ರು. ಕೆಲವರು ಅದನ್ನು ತದ್ವಿರುದ್ಧವಾಗಿ ವಿರೋಧ ಮಾಡೋರು. ಎಷ್ಟರ ಮಟ್ಟಿಗೆ ಅಂದರೆ, ಇದು ನಮ್ಮ ಸ್ವಾತಂತ್ರ್ಯವನ್ನು ತಗೊಂಡ್ಬಿಟ್ಟಿದೆ, ಇದು 2ನೇ ಸ್ವಾತಂತ್ರ್ಯ ಹೋರಾಟ ಅನ್ನೋದೆಲ್ಲ ಶುರುವಾಯಿತು. ಅಂಥ ಪರಿಸರದಲ್ಲಿ ನಾನು ಕಾಲಿಟ್ಟೆ. ನನಗೆ ಮೊದಲು ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ಹಾಸನದ ಜನಮಿತ್ರದಲ್ಲಿ. ಕರುಣಾಮೂರ್ತಿಗಳು ನಮಗೆ ಕೆಲಸ ಕೊಟ್ಟರು. ಆವಾಗ ಸಂಬಳ ಎಷ್ಟು ಅಂದರೆ ₹150. ಸಂಬಳಕ್ಕಿಂತ ಹೆಚ್ಚಾಗಿ ಅವರ ಪ್ರೀತಿ ವಾತ್ಸಲ್ಯ ನಮ್ಮನ್ನು ಈಗಲೂ ನನ್ನನ್ನು ಕಾಡುತ್ತೆ. ಅವ್ರ ಮನೇಲೇ ಇಟ್ಕೊಂಡಿದ್ದರು, ಅವ್ರು ರೂಮ್ ಕೊಟ್ಟಿದ್ದರು, ಅವರೇ ಊಟ ತಿಂಡಿ ಎಲ್ಲ ಅವ್ರದ್ದೇ. ಮೇಲೆ ಖರ್ಚಿಗೆ ₹150 ನನಗೆ. ನಾನು, ಯಗಟಿ ಕೃಷ್ಣಮೂರ್ತಿ, ಕೆ ಪಿ ವಾಸುದೇವನ್ 3 ಜನ ಇದ್ವಿ ನಾವು. ಕೆ ಪಿ ವಾಸುದೇವನಿಗೆ ಅವನಿಗೆ ಬೇರೆ ಮನೆ ಇತ್ತು, ನಾನು ಯಗಟಿ ಒಟ್ಟಿಗೆ ಇರ್ತೀವಿ. ಬೆಳಗ್ಗೆ 7:30, 8ಕ್ಕೆ ಕರುಣಾಮೂರ್ತಿಗಳ ಜೊತೆ ತಿಂಡಿ ತಿಂದ್ಬಿಟ್ಟು ಪಕ್ಕದಲ್ಲೇ ಆಫೀಸು, ಅಲ್ಲಿ ಹೋದರೆ ನಾವು ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಮಧ್ಯೆ ಊಟಕ್ಕೆ ಬರೋದು, ಊಟ ಮಾಡೋದು, ಹೋಗೋದು, ಮತ್ತೆ ಕೆಲಸ ಮಾಡೋದು, ಅಲ್ಲೇ ಕಾಫಿ ಇದು ಎಲ್ಲ. ಈ ರೀತಿ ಮಾಡ್ತಿದ್ದರಿಂದ ನಮಗೆ ಒಂದು ಅನುಕೂಲ ಏನಿತ್ತು ಅಂದರೆ, ರಿಪೋರ್ಟಿಂಗ್ ಮಾಡ್ತಿದ್ವಿ, ಎಡಿಟಿಂಗ್ ಮಾಡ್ತಿದ್ವಿ, ಆಮೇಲೆ ಪೇಜ್ ನೋಡ್ಕೋತಾ ಇದ್ವಿ, ಪ್ರೂಫ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದರಿಂದ ಅನುಕೂಲ ಏನಾಯಿತು ಅಂದರೆ, ನಮಗೆ ಇಡೀ ಪತ್ರಿಕೆಯನ್ನು ಹೇಗೆ ನಡೆಸಬೇಕು ಅನ್ನೋದು ಗೊತ್ತಾಯಿತು. ಆಗಿನ ಕಾಲದಲ್ಲಿ ಫ್ಲ್ಯಾಟ್ ಬೆಡ್ಡಲ್ಲಿ 4 ಪುಟದ್ದು ಜಿಲ್ಲಾ ಪತ್ರಿಕೆ ಬರ್ತದ್ದು ಅದೊಂದೇ. ಹಾಗಾಗಿ ತುಂಬ ಜನ ಇಷ್ಟಪಡೋರು. ಅದು ತುರ್ತು ಪರಿಸ್ಥಿತಿ ಕಾಲ. ಹಾಸನದಲ್ಲಿ ಅವಾಗ ತಾನೇ ಹಾಲಿನ ಡೈರಿ ಕಮೆನ್ಸ್ ಆಗಿತ್ತು. ಆ ಹಾಲಿನ ಡೈರಿಯಲ್ಲಿ ಕರೆಂಟು ಅವಾಗವಾಗ ಹೋಗೋದು. ಹಾಲು ಕೆಟ್ಟೋಯ್ತು ಒಂದು ಸರಿ. ಆ ಕೆಟ್ಟಿರೋ ಹಾಲನ್ನೇ, ಒಡೆದ ಹಾಲನ್ನೇ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆಲ್ಲ ಕೊಟ್ಬಿಟ್ಟಿದ್ರು. ನಾವು ಅದನ್ನು ಸುದ್ದಿ ಮಾಡಿದ್ವಿ. ಆಗ ಜಿಲ್ಲಾಧಿಕಾರಿ ಸಂಜೆಗೆ ಗೊತ್ತಾಯ್ತು ಅವರಿಗೆ ಇದಾಗಿದೆ ಅಂತ, ಪೇಪರಲ್ಲಿ ಬಂದುಬಿಡುತ್ತೆ ಅಂತ ಫೋನ್ ಮಾಡಿ, ನೀವು ಅದನ್ನು ಸುದ್ದಿ ಮಾಡೋಂಗಿಲ್ಲ, ನಾನು ಅದನ್ನು ಸೆನ್ಸಾರ್ ಮಾಡ್ತೇನೆ. ನಾವು ಹೇಳಿದ್ವಿ, ನೀವು ಸೆನ್ಸಾರ್ ಮಾಡೋಂಗಿದ್ದರೆ ಅದನ್ನು ಬರವಣಿಗೆಯಲ್ಲಿ ಕೊಡಿ. ನೀವು ಫೋನಲ್ಲಿ ಹೇಳಿದ್ರೆ ತೊಗೊಳಕ್ಕಾಗಲ್ಲ. ಇಲ್ಲ, ಬರವಣಿಗೆಗೆ ಟೈಪಿಸ್ಟ್ ಇಲ್ಲ ಈಗ, ನಾಳೆ ಬೆಳಗ್ಗೆ ಕಳಿಸ್ಕೊಡ್ತೇನೆ. ನಾಳೆ ಬೆಳಗ್ಗೆ ಸೆನ್ಸಾರ್ ಮಾಡೋಣ ಅಂದರು. ಇವತ್ತಿಗಾಗಲ್ಲ. ಸರಿ ಆಯಿತು, ನಾವು ಪತ್ರಿಕೆ ಎಲ್ಲ ಹಾಕ್ಬಿಟ್ವಿ, ಒಡೆದ ಹಾಲು ರೋಗಿಗಳಿಗೆ ಅಂತ. ದೊಡ್ಡ ಸುದ್ದಿ ಆಯಿತು, ಗಲಾಟೆ ಆಯಿತು. ಅವ್ರು ನಮಗೆ ನೋಟಿಸ್ ಕೊಟ್ಟರು. ಎಡಿಟರ್ನ ಯಾಕೆ ಬಂಧನ ಮಾಡಬಾರ್ದು ಅನ್ನೋವರೆಗೂ ಹೋಯಿತು. ಆಯಿತು, ನೀವು ಕೊಡೋ ಸಮಜಾಯಿಷಿ ಕೊಡಿ, ನಾವು ಹಾಕ್ತೀವಿ. ಆಗ ಚಿರಂಜೀವಿ ಸಿಂಗ್ ವಾರ್ತಾ ಇಲಾಖೆ ಆಯುಕ್ತರು, ಅಲ್ಲದೆ ಮುಖ್ಯಮಂತ್ರಿಗಳಿಗೆ ಪ್ರಧಾನ ಕಾರ್ಯದರ್ಶಿ. ಅವರು ಆ ಪೀರಿಯಡ್ಡಲ್ಲಿ ದೇವರಾಜ ಅರಸು ಪೀರಿಯಡ್ ಅವಾಗ. ಆಮೇಲೆ ಇವರು ಹೇಳಿದ್ರು, ಚಿರಂಜೀವಿ ಸಿಂಗ್ ಅವೆಲ್ಲ ಮಾಡಬೇಡಿ, ಒಳ್ಳೆ ಪತ್ರಿಕೆ ಅದು ಅಲ್ಲದೆ ಈ ತುರ್ತು ಪರಿಸ್ಥಿತಿ ಹೆಚ್ಚು ದಿವಸ ಇರೋಲ್ಲ, ಜನ ಆಮೇಲೆ ನಿಮ್ಮನ್ನು ಬಿಡೋಲ್ಲ ಅಂದ್ಬಿಟ್ಟು ಅವರು ಬೇಡ ಅಂತ ಬರೆದಾಕ್ಬಿಟ್ರು. ಬಂಧನ ಇವೆಲ್ಲ ಬೇಡ ಬಿಟ್ಬಿಡಿ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಜನತೆ ನಮ್ಮ ಮೇಲಿಟ್ಟಿರೋ ವಿಶ್ವಾಸ ಅದು ಈಗಲೂ ಇದೆ, ಅದು ಹೋಗಲ್ಲ. ಎಲೆಕ್ಟ್ರಾನಿಕ್ ಮಾಧ್ಯಮ ಬರ್ಬೋದು, ಬೇರೆ ಎಲ್ಲ ಸಾಮಾಜಿಕ ಜಾಲತಾಣಗಳು ಬರ್ಬೋದು, ಎಲ್ಲ ಬಂದ್ರೂ ಮುದ್ರಣ ಮಾಧ್ಯಮದ ಮೇಲಿರೋ ವಿಶ್ವಾಸ ಹೋಗಲ್ಲ. ಯಾಕೆ ಅಂದರೆ ಅಕ್ಷರ ಅದು. ನಾನು ಬರಿಬೇಕು ಅಂದರೆ ಅದನ್ನು ಯೋಚನೆ ಮಾಡೇ ಬರೆದಿರ್ತೇನೆ ಅನ್ನೋದು. ಎಷ್ಟೋ ಸರಿ ನೀವು ನೋಡಿರ್ಬೋದು,
ಸಾರ್ವಜನಿಕ ಚರ್ಚೆಗಳು ನಡೆಯುವಾಗ ಪತ್ರಿಕೆಗಳು ಬಂದಿದೆ ರೀ ಅಂದ್ಬಿಟ್ರೆ ಮುಗೀತು. ಅದು ದಾಖಲೆ ಅದು. ಪತ್ರಿಕೆ ಸುಳ್ಳು ಹೇಳುತ್ತೆ ಅಂತ ಯಾರೂ ಹೇಳಿಲ್ಲ ಇದುವರೆಗೂ. ಯಾಕೆ ಅಂದರೆ ಜನಕ್ಕೆ ಅದ್ರ ಮೇಲೆ ವಿಶ್ವಾಸ ತಬ್ಬರಿ ಅಲ್ಲ. ಈ ವಿಶ್ವಾಸನ ಉಳಿಸ್ಕೊಡೋದು ಪತ್ರಕರ್ತರ ಕೆಲಸ. ಎಷ್ಟೋ ಸರಿ ಹೇಳ್ತಾರೆ ಪತ್ರಿಕೆ ನಡೆಸೋದು ಕಷ್ಟ. ಎಲ್ಲ ಕಾಲದಲ್ಲೂ ಕಷ್ಟವೇ ಅದು, ಇವತ್ತೊಂದಲ್ಲ, ಆರಂಭದ ದಿನದಿಂದಾನೂ ಕಷ್ಟ. ಯಾಕೆ ಅಂದರೆ ಪತ್ರಕರ್ತನಾದವನು ಅಥವಾ ಪತ್ರಿಕೆ ನಡೆಸೋ ಮಾಲೀಕ ಅದನ್ನು ಲಾಭಕ್ಕೋಸ್ಕರ ನಡೆಸಬಾರದು. ಲಾಭ ಅನ್ನೋ ಪ್ರಶ್ನೆ ಬಂದಾಗ ಅದು ಉದ್ಯಮ ಆಗುತ್ತೆ. ಈಗ ಆಗೋಗಿದೆ ಉದ್ಯಮ, ಇಲ್ಲ ಅನ್ನಲ್ಲ. ಆದರೆ ಅದಕ್ಕೊಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ಅದನ್ನು ತೆಗೆದಾಕೋಕ್ಕಾಗಲ್ಲ. ಅದು ಯಾವುದೋ ಟೂತ್ಪೇಸ್ಟ್ ಮಾರ್ದಂಗೆ ಮಾರೋಕ್ಕಾಗಲ್ಲ. ಟೂತ್ಪೇಸ್ಟ್ ಬದಲಾಯಿಸ್ಬೋದು ನೀವು, ಇದೇನೋ ಸರಿ ಇಲ್ಲಪ್ಪ ಹಲ್ಲಿಗೆ ಅಂದ್ಬಿಟ್ಟು ಬೇರೆ ಪತ್ರಿಕೆನ ಬದಲಾಯಿಸೋಕ್ಕಾಗಲ್ಲ. ನೀವು ನೋಡಿ ಎಷ್ಟೋ ಜನ ಒಂದು ಪತ್ರಿಕೆನ ಓದ್ತಾ ಇದ್ದಾರೆ ಅಂದರೆ ಅದನ್ನು ಅವರು ಸಾಯೋವರೆಗೂ ಓದ್ತಾರೆ. ಯಾಕಂದರೆ ಅವ್ರಿಗೆ ಇರೋ ಸಂಬಂಧ ಅದು. ಈ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಡೋದಿದೆಯಲ್ಲ, ಅದು ಪತ್ರಕರ್ತರ ಕೆಲಸ. ಆಮೇಲೆ ಪತ್ರಿಕಾ ಮಾಲೀಕರ ಕೆಲಸವೂ ಹೌದು. ನಾನು ಬಹಳ ಸರಿ ಅನ್ಕೋತೀನಿ, ರಾಮನಾಥ್ ಗೋಯಂಕ ಇಡೀ ದೇಶದ ಒಂದು ಪ್ರಧಾನಿ ವಿರುದ್ಧ ನಿಂತ್ಕೊಂಡ್ರು. ಇಂದಿರಾ ಗಾಂಧಿ ಎಲ್ಲರನ್ನೂ ಖರೀದಿ ಮಾಡಿದ್ರು, ಎಲ್ಲರನ್ನೂ ಗೆದ್ದರು. ಗೋಯಂಕಾನ ಯಾಕೆ ಆಗಲಿಲ್ಲ? ಎಲ್ಲೋ ಒಂದು ಕಡೆ ಗೋಯಂಕ ಆ ರೀತಿ ನಿಂತರು ಅನ್ನೋದೇ ಒಂದು ದೊಡ್ಡದು. ಅದಕ್ಕೆ ಬೇರೆ ಉದ್ದೇಶಗಳು, ದುರುದ್ದೇಶಗಳು, ಆಗಿದೆ ಹೀಗಿದೆ ಎಲ್ಲ ಹೇಳ್ಬೋದು ನಾವು, ಏನು ತಪ್ಪಿಲ್ಲ. ಆದರೆ ಒಂದು ಪತ್ರಿಕೋದ್ಯಮನ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ರಲ್ಲ, ಅದೇ ನಮಗೆ ಆದರ್ಶ ಆಗಬೇಕು. ಅವ್ರು ದುಡ್ಡು ಮಾಡಲಿಲ್ವಾ? ಮಾಡಿದ್ರು, ಏನು ದುಡ್ಡು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಂದು ತತ್ವಕ್ಕೆ ಬದ್ಧರಾದರು. ರಾಮೋಜಿರಾವು ಹಾಗೆ ಇದ್ದು. ಇದರಿಂದ ಏನು ನಮಗನ್ಸುತ್ತೆ ಅಂದರೆ, ಎಲ್ಲ ಕೆಡಬೋದು, ರಾಜಕಾರಣ ಕೆಡಬೋದು, ನ್ಯಾಯಾಂಗ ಕೆಡಬಹುದು, ಕಾರ್ಯಾಂಗ ಕೆಡಬಹುದು. ಜನಕ್ಕೆ ವಿಶ್ವಾಸ ಉಳ್ಕೊಳ್ಳೋದು ಎಲ್ಲಿ ಅಂದರೆ ಪತ್ರಿಕೋದ್ಯಮದಲ್ಲಿ ಮಾತ್ರ. ಯಾಕೆ ಪತ್ರಿಕೋದ್ಯಮ ಬೇಕು? ಇಲ್ದಿದ್ರೆ ಏನಾಗುತ್ತೆ? ಪ್ರಜಾತಂತ್ರ ತುಂಬ ಒಳ್ಳೆಯದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಪ್ರಜಾತಂತ್ರಕ್ಕೂ ಒಂದು ಮಿತಿ ಇದೆ. ಪ್ರಜಾತಂತ್ರ ಸರ್ವಾಧಿಕಾರಿ ಧೋರಣೆಗೆ ಹೋಗಬಾರದು ಅಂದರೆ ಅಲ್ಲಿ ಪತ್ರಿಕೆ ಇರಬೇಕು. ಅಪೋಸಿಷನ್ನು ಫೇಲ್ ಆಗ್ಬೋದು, ಅಪೋಸಿಷನನ್ನು ಆಡಳಿತದವರು ಕೊಂಡ್ಕೋಬೋದು, ಪತ್ರಿಕೆಯನ್ನು ಕೊಂಡ್ಕೊಳಕ್ಕಾಗ. ಅಂದರೆ ಒಂದು ಪತ್ರಿಕೆಯನ್ನು ಖರೀದಿ ಮಾಡ್ಬೋದು, ಇನ್ನೊಂದು ಪತ್ರಿಕೆಯನ್ನು ಖರೀದಿ ಮಾಡೋಕ್ಕಾಗಲ್ಲ. ಅಂದರೆ ವಿರೋಧಿ ಧ್ವನಿ ಇದ್ದೇ ಇರುತ್ತದು, ಎಲ್ಲೂ ಹೋಗಲ್ಲ. ಆಮೇಲೆ ಪತ್ರಿಕೆ ಏನು ಆಡಳಿತ ಪಕ್ಷದ ವಿರುದ್ಧ ಇರುತ್ತೆ ಅಂತ ತಿಳ್ಕೊಬೇಡಿ, ಪ್ರತಿಪಕ್ಷದ ವಿರುದ್ಧನೂ ಇರುತ್ತೆ. ಅವ್ರು ತಪ್ಪು ಮಾಡಿದ್ರು ಹೇಳ್ತಾರೆ ಅವರು. ಈಗ ಮೋದಿನ ಎಷ್ಟು ಟೀಕೆ ಮಾಡ್ತಾರೋ ರಾಹುಲ್ ಗಾಂಧಿನೂ ಅಷ್ಟೇ ಟೀಕೆ ಮಾಡ್ತಾರೆ. ಒಂದು ಪತ್ರಿಕೆ ಮಾಡದೇ ಇರ್ಬೋದು, ಇನ್ನೊಂದು ಪತ್ರಿಕೆ ಮಾಡುತ್ತೆ ಅಷ್ಟೇ. ಪತ್ರಿಕೋದ್ಯಮ ಅಷ್ಟೇ. ಈ ಹಿನ್ನೆಲೆಯಲ್ಲಿ ಪತ್ರಿಕೋದ್ಯಮವನ್ನು ನಾವು ಬೆಳೆಸಬೇಕು. ನಾನು ಹಾಸನದಲ್ಲಿ 6 ತಿಂಗಳು ಕೆಲಸ ಮಾಡಿದಾಗ ನನಗೇನು ಅಂಥ ದೊಡ್ಡ ಏನು ಮಹತ್ವಾಕಾಂಕ್ಷೆ ಏನು ಇರಲಿಲ್ಲ. ನಾನು ಮಾಡಬೇಕು ಇಂಟರ್ವ್ಯೂ ಮಾಡ್ತಿದ್ದೆ, ಸುದ್ದಿ ಬರಿತಾ ಇದ್ದೆ. ರೇಡಿಯೋದಲ್ಲಿ ಬರೋ ಸುದ್ದಿಗಳನ್ನೇ ಅವಾಗ ಬರಿಬೇಕಾಗಿತ್ತು. ಆವಾಗ ನಮಗೆ ಟೆಲಿಪ್ರಿಂಟರು, ಏಜೆನ್ಸಿ ಯಾವುದೂ ಇರಲಿಲ್ಲ. ಆದರೆ ನಾವು ಕಷ್ಟಪಟ್ಟು ಬರಿತಾ ಇದ್ವಿ, ಹಳ್ಳಿಗಳಿಂದ ಸುದ್ದಿ ಬರೋದು ಅದೆಲ್ಲ ಮಾಡ್ತಾಯಿದ್ವಿ. ಎಷ್ಟೋ ಸರಿ ನಮ್ಮಣ್ಣ ರಿಸರ್ವ್ ಬ್ಯಾಂಕಲ್ಲಿದ್ದ, ಇದ್ರಿಂದ ಏನೋ ಬರುತ್ತೆ, ಸುಮ್ಮನೆ ಬಾ ನೀನು ಬ್ಯಾಂಕಿಗೆ ಸೇರಿಕೊಂಡು. ನನಗದೇನೋ ಇಳಿಸಲಿಲ್ಲ ಅಷ್ಟೇ. ನಾನು ಹಾಸನದಲ್ಲಿದ್ದಾಗ ನಮ್ಮ ತಾಯಿಗೆ ಆರೋಗ್ಯ ತಪ್ಪೋಗಿತ್ತು ಬೆಂಗಳೂರಲ್ಲಿ. ನಮ್ಮಣ್ಣ ಫೋನ್ ಮಾಡಿ ಬೈದ ಒಂದ್ಸರಿ, ನಿನಗೆ ಕೆಲಸನೇ ದೊಡ್ಡದ, ನಿಮ್ಮ ತಾಯಿ ಇಲ್ಲ. ರಾತ್ರಿ 10 ಗಂಟೆಗೆ ಕೆಲಸ ಮುಗಿಸಿ ನೈಟ್ ಬಸ್ ಹತ್ತಿ ಬೆಳಗ್ಗೆ ಬೆಂಗಳೂರಲ್ಲಿದ್ದೆ ನಾನು. ಆಮೇಲೆ ನಮ್ಮ ತಾಯಿ ಒಂದು ವಾರನೋ 10 ದಿವಸ ಇದ್ದರು, ಹೋಗ್ಬಿಟ್ರು.
ತಿರ್ಗಾ ನಾನು ಹೋಗೋ ಪ್ರಶ್ನೆ ಇರಲಿಲ್ಲ. ಬರಲ್ವಾ ಅಂದರು, ಇಲ್ಲ. ಅಷ್ಟ್ರಲ್ಲಿ ನನಗೆ ಸಂವಿಧಾನದಲ್ಲಿ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಆಯ್ತು. ನಮಗೆ ಜರ್ನಲಿಸ್ಟ್‌ಗಳಿಗೆ ಪತ್ರಿಕೆ ಇದೇ ಆಗಬೇಕು ಅನ್ನೋದು ಇರಲ್ಲ. ನಮ್ಮ ಧ್ಯೇಯ ಅಷ್ಟೇ ಅದು. ಇವತ್ತು ನಾನು ಕನ್ನಡಪ್ರಭದಲ್ಲಿರ್ಬೋದು, ನಾಳೆ ಸಂವಿಧಾನದಲ್ಲಿರ್ಬೋದು, ವಿಜಯ ಕರ್ನಾಟಕದಲ್ಲಿರ್ಬೋದು. ಉದ್ದೇಶ ಪತ್ರಿಕೋದ್ಯಮ ಅಷ್ಟೇ. ಅದೇ ಥರ ಇದೇ ಊರಲ್ಲೇ ಇರ್ಬೋದು, ಬೇರೆ ಊರಲ್ಲೂ ಇರ್ಬೋದು. ನಮಗೆ ಊರು, ಭಾಷೆ, ಜಾತಿ, ಮತ ಯಾವುದೂ ಇರಲ್ಲ. ಎಲ್ಲೋದ್ರೂ ಸುದ್ದಿ ಅಷ್ಟೇ ನಮ್ಗೆ. ಆ ರೀತಿ ಇದ್ದಾಗ ನಿಮಗೆ ಯಾವುದು ಈ ನನ್ನವರು, ಬೇರೆಯವರು ಅನ್ನೋದು ಇರಲ್ಲ.